ರೀತಿ ಒಂದು ಮಷಿನ್ ನಮ್ಮ ಮನೇಲಿ ಇದ್ದರೆ ಸಾಕು, ನಾವು ಎಷ್ಟೋ ಸ್ನ್ಯಾಕ್ಸ್ಗಳನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದರಲ್ಲಿ ಒತ್ತು ಶಾವಿಗೆ, ಸೇವು, ಚಕ್ಕಲಿ, ಪಾಸ್ತಾ, ಬೆಣ್ಣೆ ಮುರುಕು ಇನ್ನೂ ಸಾಕಷ್ಟು ರೆಸಿಪಿಗಳನ್ನು ಸುಲಭವಾಗಿ ಮಾಡ್ಕೋಬೋದು. ಇದು ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗೆಲ್ಲ ಹಳೆ ಕಾಲದ ಒತ್ತು ಶಾವಿಗೆ ಮಷಿನನ್ನು ಅಷ್ಟೊಂದು ಯೂಸ್ ಮಾಡೋದಿಲ್ಲ, ಆದರೆ ಈ ರೀತಿ ಮಷಿನ್ ನಮಗಂತೂ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ತುಂಬ ಈಸಿಯಾಗಿ ಇದನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ನೋಡಿ, ಸ್ಮೂತಾಗಿ ರನ್ ಆಗುತ್ತೆ. ಈ ಬಾಕ್ಸಲ್ಲಿ 15ಕ್ಕಿಂತ ಹೆಚ್ಚು ಜಾಲಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಅಥವಾ ಸೇವ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯ ಜಾಲಿಗಳಿದೆ. ಪಾಸ್ತಾ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಪ್ಲೇಟ್ಗಳಿದು. ಒಂದ್ಸರಿ ಈ ಮಷಿನ್ ತೆಗೆದಿಟ್ಕೊಂಡ್ರೆ ಸಾಕು, ತುಂಬ ಒಳ್ಳೆ ಬಾಳಿಕೆ ಬರುತ್ತೆ ಇದು. ಇದನ್ನು ನಾನು ಯೂಸ್ ಕೂಡ ಮಾಡಿ ತೋರಿಸ್ತೀನಿ. ಇದರಲ್ಲಿ ಸಿಂಪಲ್ಲಾಗಿ ಒಂದು ಚಕ್ಲಿ ಮಾಡಿ ತೋರಿಸ್ತೀನಿ. ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನು ಈ ರೀತಿ ಒಂದು ಜಾಲಿನ ಹಾಕ್ಕೊಂಡು ಇದರಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಸಿಲಿಂಡರ್ ಒಳಗಡೆ ನಾವು ಸ್ವಲ್ಪ ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಹಾಕಿರುವಂತಹ ಹಿಟ್ಟು ಇದರಲ್ಲೇ ಅಂಟುಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಇದಕ್ಕೆ ತುಂಬಿಸ್ಕೋಬೇಕು. ಪೂರ್ತಿಯಾಗಿ ತುಂಬಿಸ್ಬಾರ್ದು, ಸ್ವಲ್ಪ ಗ್ಯಾಪನ್ನ ಇಟ್ಕೋಬೇಕಾಗತ್ತೆ. ಇವಾಗ ಹ್ಯಾಂಡಲ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಗನ್ ರೀತಿ ಇದನ್ನು ಪ್ರೆಸ್ ಮಾಡಿದ್ರೆ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಚಕ್ಕೋಲಿ ಬರುತ್ತೆ ಅಂತ ಹೇಳಿ. ಇದು ಉದ್ದಿನ ಚಕ್ಕೋಲಿ. ಇದರಲ್ಲಿ ಒತ್ತು ಶಾವಿಗೆನೂ ಮಾಡ್ಕೋಬೋದು, ಎಷ್ಟೋ ರೀತಿ ಸ್ನ್ಯಾಕ್ಸ್ಗಳನ್ನು ಈಸಿಯಾಗಿ ಮಾಡ್ಕೋಬೋದು. ಲಿಂಕ್ ಬೇಕು ಅಂದರೆ ಚಾನಲ್ನ ಫಾಲೋ ಮಾಡಿಕೊಂಡು ಇದೇ ವಿಡಿಯೋಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.